ಅದೇ ಯೂಶಲಿ ನಾವು ತುಂಬ ಅಮ್ಮನ ಇಮೋಷನ್ ಸಿನಿಮಾಗಳನ್ನ ಜಾಸ್ತಿ ನೋಡಿದ್ದೀವಿ, ತಂದೆ ಇಮೋಷನ್ ಸಿನಿಮಾ ತುಂಬ ಕಡಿಮೆ ಬಂದಿರೋದು. ಆ್ಯಂಡ್ ಸರ್ ಹೇಳ್ದಂಗೆ ಎಷ್ಟೊಂದು ಸ್ಟೋರೀಸಲ್ಲಿ ಎಷ್ಟೊಂದು ಪರಿಸ್ಥಿತಿಗಳು ಅವ್ರು ಹೇಳುವಂಥ ರೀತಿಗಳು ಬೇರೆ ಇರುತ್ತೆ. ಆ್ಯಂಡ್ ಫಾದರ್ ಡೆಫಿನೆಟ್ಲಿ ಕೃಷ್ಣ ಅವರು ಇವಾಗ ಸ್ಪೀಚ್ ಕೊಡಬೇಕಾದ್ರೆ ಹೇಳಿದ್ರು, ಎಂಡಿಂಗಲ್ಲಿ ನನಗೆ ಇದು ಮಾಡೋಕ್ಕಾಗತ್ತಾ ಅಂತ ಅನಿಸ್ತು, ಆಗತ್ತಾ ಅಂತ ನಂಗೆ ಅನಿಸ್ತಿತ್ತು ಅಂದ್ರಲ್ಲ, ನನಗೂ ಹಂಗೆ ಅನಿಸಿದ್ದು. ಅಂದರೆ ಎಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಡಿಬೇಟಬಲ್ ಆಗಿದೆ ಅಂತಂದರೆ, ನನಗೂ ಈ ಸಿನಿಮಾ ತಗೊಳ್ಳೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಕ್ಲೈಮ್ಯಾಕ್ಸ್ ಆಗಿತ್ತು. ಸೊ ಆ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಎಲ್ರಿಗೂ ಅದೇ ಥರ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ. ಸೊ ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ನನಗನ್ಸಿದ್ದು ಫಾದರಲ್ಲಿ ಕ್ಲೈಮ್ಯಾಕ್ಸ್. ಆ್ಯಂಡ್ ಆ ಥರ ಯೋಚನೆ ಮಾಡೋದಕ್ಕೆ ಡೆಫಿನೆಟ್ಲಿ ರಾಜ್ಮೋಹನ್ ಸರ್ಗೆ ಹ್ಯಾಟ್ಸ್ ಆಫ್ ಅನ್ಬೇಕು. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ತೋರಿಸೋದಕ್ಕೆ ತುಂಬ ಚೆನ್ನಾಗಿ ಬರೆದು ಅದನ್ನು ಎಕ್ಸಿಕ್ಯೂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಅದಾಗಿದೆ. ಆ್ಯಂಡ್ ಅದಕ್ಕೆ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಆ್ಯಂಡ್ ಅದಕ್ಕೆ ಈ ಸಿನಿಮಾ ತುಂಬ ಸ್ಪೆಷಲ್ ಅನಿಸುತ್ತೆ. ಪರ್ಸನಲ್ ಲೈಫ್ ಅಂದರೆ ನನಗೆ ಆ ಥರ ಸಿಚುವೇಶನ್ ಬಂದಿಲ್ಲ, ಬಟ್ ತುಂಬ ಜನಕ್ಕೆ ಆ ಥರ ಸಿಚುವೇಶನ್ ಬರ್ಬೋದು ಆ್ಯಂಡ್ ಕನೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ. ನನಗೆ ಪರ್ಸ್ನಲಿ ನನಗೆ ಕನೆಕ್ಟ್ ಅಷ್ಟಾಗಿಲ್ಲ. ಬಿಕಾಸ್ ನನಗೆ ಐ ಥಿಂಕ್ ನಾನು ಸಿಂಗಲ್ ಪೇರೆಂಟ್ ಇರೋದ್ರಿಂದ ನನಗೆ ಅದಕ್ಕೆ ನನಗೆ ಕನೆಕ್ಟ್ ಅಷ್ಟೊಂದು ತಗೊಳ್ಳೋದಕ್ಕೆ ಗೊತ್ತಾಗ್ತಿಲ್ಲ. ಬಟ್ ಡೆಫಿನೆಟ್ಲಿ ಸುಮಾರು ಜನಕ್ಕೆ ಈ ಥರ ಒಂದು ಸಿಚುವೇಶನ್ ಬರುತ್ತೆ. ಆ್ಯಂಡ್ ಸರ್ ಹೇಳ್ದಂಗೆ ಯೂಶಲಿ ನಮ್ಮಪ್ಪನ ಅಷ್ಟು ಲವ್ ಮಾಡ್ತೀನಿ ಅನ್ನೋದನ್ನೇ ಒಂಥರ ತುಂಬ ಜನ ಕಡಿಮೆ ಹೋಗಿದ್ದಾರೆ ಅಂತ ಸರ್ ಮೆನ್ಷನ್ ಮಾಡಿದ್ರು. ಆ್ಯಂಡ್ ಈ ಸಿನಿಮಾ ನೋಡಿದಾಗ ತುಂಬ ಜನಕ್ಕೆ ತಂದೆ ವ್ಯಾಲ್ಯೂ, ತಂದೆ ಪ್ರೀತಿ, ತಂದೆ ಇಲ್ಲ ಅಂತಂದ್ರೆ ಏನೇನು ಕಷ್ಟ ಆಗ್ಬೋದು ಅನ್ನೋದನ್ನ ಈ ಸಿನಿಮಾ ತೋರಿಸ್ಕೊಡುತ್ತೆ. ಅದಂತೂ 100% ಆಗುತ್ತೆ. ಕೃಷ್ಣ ಸರ್, ನನ್ನ ಪ್ರಶ್ನೆ ನಿಮಗೆ ಇಲ್ಲಿ ಸರ್. ಸೊ ಈ ಫಾದರ್ ಗಂಭೀರವಾದಂತಹ ಒಂದು ಭಾವನಾತ್ಮಕ ಸ್ಪರ್ಶ ಕಾಣಿಸುತ್ತೆ. ಸೊ ಈ ಪಾತ್ರ ವ್ಯಕ್ತಿಗತವಾಗಿ ನಿಮಗೆ ಯಾವ ಮಟ್ಟಿಗೆ ಬರೆಸ್ತು ಅಂತ? ಅಲ್ಲ, ನೀವು ಹೇಳಿದ ನಿಜ, ತುಂಬ ಗಂಭೀರವಾದ ಸಿನಿಮಾನೇ ಇದು. ಅಂದರೆ ಒಂದಷ್ಟು ಕಾಮಿಡಿ ಎಲ್ಲ ಇದೆ, ಬಟ್ ಸ್ಟಿಲ್ ಒಂದು ಲೈಫಲ್ಲಿ ತುಂಬ ಸೀರಿಯಸ್ ಆಗುವಂಥ ಒಂದು ಕತೆ. ಇನ್ಫ್ಯಾಕ್ಟ್ ಅಲ್ಲಿ ಕೆಲವೊಂದು ಸಿಚುವೇಶನ್ ಕ್ಲೈಮ್ಯಾಕ್ಸಲ್ಲಿ ನಡೆಯುವಂಥ ವಿಷಯಗಳು ತುಂಬ ಡಿಬೇಟಬಲ್ ಆಗಿರುತ್ತೆ. ಅಂದರೆ ಜನ ನೋಡಿದ್ಮೇಲೆ ಅಲ್ಲಿರೋಂಥದ್ದು ಅಂದರೆ ಕತೆ ಕೇಳಿದ್ಮೇಲೆ ನನಗೆ ಹೇಳಿದ್ನ ಸ್ವಲ್ಪ ಜರ್ಕೊಡ್ಬಿಟ್ಟು ಇದು ಹಿಂಗಿದೆಯಲ್ಲ, ಇದನ್ನು ಮಾಡ್ಬೋದಾ ಅಂತೆಲ್ಲ ಯೋಚನೆ ಮಾಡಿದಾಗ ಆ ಥರ ಸಿಚುವೇಶನ್ ಬಂದು ಏನು ಮಾಡ್ತೀರಾ ಅಂತ ಒಂದು ಅಷ್ಟು ಜನ ಕೇಳಿದ್ದೆ. ಸೊ ಅವರೆಲ್ಲ ಕೇಳಿದಾಗ ಅಲ್ಲಿಂದ ಬಂದಂಥದ್ದಷ್ಟು ಉತ್ತರಗಳನ್ನ ಕೇಳ್ಕೊಂಡಾಗ ಆಮೇಲೆ ಇಲ್ಲ ಇದು ಮಾಡೋಣ ಅಂತ ಡಿಸೈಡ್ ಮಾಡಿದ್ರು ಒಂದು. ಆಮೇಲೆ ಇವ್ರಿಗೆ ಹೇಳಿದೆ ಅದನ್ನು ಕ್ಲೈಮ್ಯಾಕ್ಸ್ನ ಸ್ವಲ್ಪ ನಂಗೆ ಡೈಜೆಷನ್ ಆಗ್ತಾಯಿಲ್ಲ ಸರ್, ನಂಗೆ ಇದೆಯಲ್ಲ ಅಂತ. ರಾಜ್ಮೋಹನ್ ಸರ್ ಚೇಂಜ್ ಮಾಡ್ಬಿಡ್ತೀನಿ ಸರ್, ಚೇಂಜ್ ಮಾಡ್ಬಿಟ್ಟು ಅದೇ ಕತೆ ಅದನ್ನು ಚೇಂಜ್ ಮಾಡಿದ್ರೆ ಕತೆ ಮಜಾ ಹೋಗ್ಬಿಡುತ್ತೆ, ಬೇಡ ಹಿಂಗಿದೆ ಹಂಗೆ ಇರಲಿ, ಸರಿ ಮಾಡೋಣ ಅಂತ ಹಂಗೆ ಡಿಸೈಡ್ ಆಗಿದೆ. ಸೊ ಅದೇನು ಅಂತ ನನಗೆ ಹೇಳೋಕ್ಕಾಗ್ತಿಲ್ಲ, ಅದು ನೀವು ಚಿತ್ರ ನೋಡೋದು ಗೊತ್ತಾಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.